ಮುದ್ದೆ ಊಟ ಬಿರಿಯಾನಿ ತಗೊಂಡು ಮುದ್ದೆ ರೈಸ್ ತಿನ್ಬೋದು. ಮುದ್ದೆ ರೈಸ್ ತಿನ್ಬೋದು, ಅನ್ಲಿಮಿಟೆಡ್. ಮುದ್ದೆ ಊಟ ತಗೊಂಡ್ರು ಬಿರಿಯಾನಿ ರೈಸ್ ತಿನ್ಬೋದು. ಸೂಪರ್. ಆ ಥರ ರೈಸ್ ಜೊತೆ ಎತ್ಕೊಂಡು ಪೀಸ್ ತಿನ್ನಬೇಕು. ಬಾಯಲ್ಲಿ ರೈಸು ಪೀಸು ಎರಡೂ ಹೋದರೆ ಒಂದೇ ಸರಿ ಗುದ್ದಾಡ್ತವೆ ನಾನು ಅಂತ. ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ಬಿಳೆ ಶಿವಾಲಯ ಹತ್ರ ಅಂದರೆ ರಾಂಪುರ ಹತ್ರ SP ಬಿರಿಯಾನಿ ಒಂದು ಹೋಟೆಲ್ ಓಪನ್ ಆಗಿದೆ. ಇದು ಆ್ಯಕ್ಚುಲಿ ಈ ಕೇರ್ಪುರಮ್ ಹೊಸಕೋಟೆ ರೋಡಲ್ಲಿ ಹಳೆ ಹೋಟೆಲ್ ಇವ್ರದ್ದು, ತುಂಬ ಒಂದು 10-15 ವರ್ಷದಿಂದ ಅಲ್ಲಿದೆ. ಸೊ ಇವಾಗ ಇಲ್ಲಿ ಓಪನ್ ಮಾಡಿದ್ದಾರೆ. ಸೊ ಇಲ್ಲಿ ಇವ್ರ ಹತ್ರ ಸಿಕ್ಕಾಪಟ್ಟೆ ಫೇಮಸ್ ಬಿರಿಯಾನಿ ಸಕ್ಕತ್ತಾಗಿರುತ್ತೆ. ಆಮೇಲೆ ಸ್ಪೆಷಲ್ ಏನಂದರೆ ಅನ್ಲಿಮಿಟೆಡ್ ಬಿರಿಯಾನಿ ಕೊಡ್ತಾರೆ, ಆಮೇಲೆ ಅನ್ಲಿಮಿಟೆಡ್ ಮುದ್ದೆ ಮಟನ್ ಊಟ ಕೊಡ್ತಾರೆ. ಸೊ ಅದೊಂದು ಸ್ಪೆಷಲ್. ಇಲ್ಲಿ ತಿನ್ಕೊಂಡು ಬರೋಣ, ರುಚಿ ನೋಡ್ಕೊಂಡು ಬರೋಣ. ಮಟನ್ ಊಟ ಮತ್ತು ಬಿರಿಯಾನಿ ಎರಡು ಮಾತ್ರ ಇಲ್ಲಿ ಬಂದರೆ ಮಿಸ್ಸೇ ಮಾಡಬಾರ್ದು. ಅನ್ಲಿಮಿಟೆಡ್ ಅಲ್ವಾ, ಸೊ ಹೊಟ್ಟೆ ತುಂಬ ಎಷ್ಟು ಬೇಕಾದ್ರೂ ಬಾರಿಸ್ಬೋದು. ಬಿರಿಯಾನಿ ಮಾತ್ರ ಭರ್ಜರಿಯಾಗಿರುತ್ತೆ, ಮಟನ್ ಬಿರಿಯಾನಿ. ನಾವು SP ಬಿರಿಯಾನಿ ಸ್ಟಾರ್ಟ್ ಮಾಡಿ 14 ವರ್ಷ ಆಯ್ತಣ್ಣ. ನಮ್ಮದು ಅವಲಹಳ್ಳಿಲಿ ಒಂದು ಮೈನ್ ಬ್ರಾಂಚ್ ಅಲ್ಲಿದೆ. ಇಲ್ಲಿ ನಾವು SP ಬಿರಿಯಾನಿ ಮಾಡಬೇಕು ಅಂತ ಒಂದು 6 ತಿಂಗಳಿಂದ ಇಲ್ಲಿ ಓಪನ್ ಮಾಡಿದ್ದೀವಿ. ಸೊ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಇವಾಗ ನಮ್ಮಲ್ಲಿ ಇಲ್ಲಿ ಮಟನ್ ಬಿರಿಯಾನಿ ಸಿಗುತ್ತೆ, ಮುದ್ದೆ ಊಟ ಸಿಗುತ್ತೆ, ಕಬಾಬು, ಮಟನ್ ಚಾಪ್ಸು, ಚಿಕನ್ ಚಾಪ್ಸು, ಭಾನುವಾರ ಬೆಳಿಗ್ಗೆ ಕಾಲು ಸೂಪ್ ಸಿಗುತ್ತೆ. ಇಷ್ಟೆಲ್ಲ ನಡೀತಾ ಇದೆ. ನಾವು ಒಂದು ಮಟನ್ ಬಿರಿಯಾನಿ ಒಂದು 280 ರೂಪಾಯಿ ನಮ್ಮ ಹತ್ರ ಒಂದು ಮಟನ್ ಬಿರಿಯಾನಿ. ರೈಸು ಅನ್ಲಿಮಿಟೆಡಾಗಿ ಕೊಡ್ತೀವಿ. ಅದು ಬಿಟ್ಟು ಮತ್ತು ಮುದ್ದೆ ಊಟ 250 ರೂಪಾಯಿ, ಮುದ್ದೆ ರೈಸು ಅನ್ಲಿಮಿಟೆಡಾಗಿ ಕೊಡ್ತೀವಿ. ಮಟನ್ ಬಿರಿಯಾನಿ ತೊಗೊಂಡು ಅವ್ರು ರೈಸು ಬಿರಿಯಾನಿ ರೈಸ್ ಬೇಡ ಅಂದರೆ ಮುದ್ದೆ ಮತ್ತು ಶೇರ್ವ ಅನ್ನ ರಸಂ ತಿಂತೀವಿ ಅಂದರೆ ಅದನ್ನು ತಿನ್ಬೋದು. ಆ ಥರ ಎಲ್ಲ ನಮ್ಮ ಹತ್ರ ಇದೆ ಅಣ್ಣ. ಮುದ್ದೆ ಊಟ ಬಿರಿಯಾನಿ ತಗೊಂಡು ಮುದ್ದೆ ರೈಸ್ ತಿನ್ಬೋದು, ಅನ್ಲಿಮಿಟೆಡ್. ಮುದ್ದೆ ಊಟ ತೊಗೊಂಡ್ರು ಬಿರಿಯಾನಿ ರೈಸ್ ತಿನ್ಬೋದು. ಸೂಪರ್. ಆ ಥರ ಇದೆ. ಮುದ್ದೆ ಊಟ ಎವ್ರಿ ಡೇ ಇರುತ್ತಾ ಅಣ್ಣ? ಶನಿವಾರ ಭಾನುವಾರ ಒಂದಿನ 2 ದಿನ ಮಾಡಲ್ಲ, ಮಿಕ್ಕಿದ ದಿನ ಎಲ್ಲ ಇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಮುದ್ದೆ ಊಟ ರೆಡಿ ಆಗೋದು. ಬೆಳಗ್ಗೆ 7:45ಗೆಲ್ಲ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಟೈಮಿಂಗ್ಸ್ ಏನು ನ್ಯಾಚುರಲ್ ಆಗಿದೆ ಅಣ್ಣ? ಭಾನುವಾರ ಬಂದು ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 4 ಗಂಟೆ. ಸೋಮವಾರ ಒಂದಿನ ನಮ್ಮದು ರಜೆ ಇರುತ್ತೆ. ಮತ್ತು ಮಿಕ್ಕಿದ ದಿನ ಎಲ್ಲ ಬೆಳಗ್ಗೆ 7:45, 8 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಕ್ಲೋಸ್. ಲಾಸ್ಟು ಸಾಯಂಕಾಲ ಮತ್ತು ರಾತ್ರಿಗಿಲ್ಲ? ಇಲ್ಲ ಅಣ್ಣ, 4 ಗಂಟೆ ಕ್ಲೋಸು. ಅಕಸ್ಮಾತ್ ಜನ ಬರ್ತಾ ಇದ್ರೆ, ಏನೋ ಸ್ವಲ್ಪ ಮಧ್ಯಾಹ್ನ ಬಿಸ್ನೆಸ್ಸಲ್ಲಿ ಸ್ಲೋ ಇದ್ದರೆ ಒಂದು 4:15ವರೆಗೂ ರನ್ನಿಂಗಲ್ಲಿ ಇರುತ್ತೆ. ಇಲ್ಲ ಅಂದರೆ 4:15 ಲಾಸ್ಟ್. ಅಷ್ಟರಲ್ಲಿ ಏನಿರಲ್ಲ, ಎಲ್ಲ ಖಾಲಿ ಆಗಿರುತ್ತೆ. ಅದು ಟೈಮ್ ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಮಾಡ್ಕೊಂತೀವಿ, ಎಲ್ಲ ತೊಳೆದ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ ಕೆಲಸ. ಸೊ ಅಂದರೆ ನಿಮ್ಮದು ಯೂನಿಕ್ ಬಂದ್ಬಿಟ್ಟು ಮಟನ್ ಬಿರಿಯಾನಿನೇ? ಹೌದು, ನಮ್ಮಲ್ಲಿ ಮಟನ್ ಬಿರಿಯಾನಿ ನಾವು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಯಾರು ಹೇಳ್ಕೊಳ್ಳೋದು ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಅದರಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಹತ್ರ ರೈಸ್ ಎಲ್ಲ ಅನ್ಲಿಮಿಟೆಡ್ ಆಗಿರೋದನ್ನು ಜನ ಇಷ್ಟಪಡ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿಂತಾರೆ. ಇಷ್ಟೇ ಬೇಕು ಅಂದರೆ ಇಷ್ಟೇ ಹಾಕ್ಸ್ಕೊಂಡು ತಿಂತಾರೆ. ಇಲ್ಲಪ್ಪ ಇನ್ನೂ ಸ್ವಲ್ಪ ಅದನ್ನು ಹಾಕ್ಸ್ಕೊಂಡು ತಿಂತಾರೆ. ಆ ಥರ ಇದೆ, ಅದಕ್ಕೆ ಇಷ್ಟಪಡ್ತಾರೆ. ಹೌದು. ಸೊ ಸೌದೆ ಒಲೆಯಲ್ಲೇ ಮಾಡ್ತೀವಿ. ಅವತ್ತಿಂದನೂ ಸೌದೆ ಒಲೆಯಲ್ಲೇ ಮಾಡ್ಕೊಬರ್ತೀವಿ ಅಣ್ಣ. ನಮ್ಮ ಮೇನ್ ಅಡ್ರೆಸ್ ಇದು ಬಿಳೆ ಶಿವಾಲಯ ಅಣ್ಣ. ಇದು ಬೇರ್ತಿ ಮೇನ್ ರೋಡಲ್ಲಿ ಇರೋದು. ಇಲ್ಲಿ ಮುಂದೆ ಒಂದು ಟೋಟಲ್ ಅಪಾರ್ಟ್ಮೆಂಟ್ ಇದೆ ದೊಡ್ಡದಾಗಿ, ಅದ್ರ ಆಪೋಸಿಟಲ್ಲೇ ಇರೋದು. ಯಾರ್ಯಾರು ನಿಮ್ಮ ಕೈಲಿ ಈ ಥರ 2 ಕೈಲಿ ಒಂದೇ ಸರಿ ಮುದ್ದೆ ಕಟ್ಟಕ್ಕಾಗದಾ?
ಮುದ್ದೆ ಊಟನ ತೊಗೊಂಡಿದ್ದೀವಿ, ಬಿರಿಯಾನಿ ತೊಗೊಂಡಿದ್ದೀವಿ, ಕಬಾಬು, ಮಟನ್ ಚಾಪ್ಸು. ಸೊ ಇಲ್ಲಿನ ಫಾಸ್ಟ್ ಮೂವಿಂಗು ಸಿಕ್ಕಾಪಟ್ಟೆ. ಸೊ SP ಬಿರಿಯಾನಿನಲ್ಲಿ ಇವೆಲ್ಲ ಸಿಗುತ್ತೆ ಗುರು. ಸರ್ವಿಸ್ ಚೆನ್ನಾಗಿದೆ, ವಿಶಾಲವಾಗಿರೋ ಹಾಲು, ಸುಮಾರಾಗಿ ಒಂದು 300 ಜನ ಕುತ್ಕೊಂಡು ತಿನ್ಬೋದು ನನ್ನ ಪ್ರಕಾರ ಆರಾಮಾಗಿ ಒಂದೇ ಟೈಮು. ಸೊ ನಾವು ಬಿರಿಯಾನಿ ಟ್ರೈ ಮಾಡೋಕ್ಕೆ ಬಂದಿರೋದು, ಜೊತೆಗೆ ಟೆಂಪ್ಟಿಂಗ್ ಆಗಿ ಮುದ್ದೆ ಊಟನೂ ಸಿಗುತ್ತೆ ಅಂತ ಮುದ್ದೆ ಊಟ ತೊಗೊಂಡಿದ್ದೀವಿ, ಕಬಾಬು ಮಟನ್ ಚಾಪ್ಸು ಸಿಗುತ್ತಂತೆ. ಸೊ ಬಿರಿಯಾನಿ ಟ್ರೈ ಮಾಡೋಣ. ಫಸ್ಟು ಕಬಾಬ್ ಟ್ರೈ ಮಾಡ್ತಿದ್ವಿ ನಾವೆಲ್ಲ ಕಡೆ ಅಲ್ವಾ, ಇವಾಗ ಫಸ್ಟ್ ಬಿರಿಯಾನಿ ತಿಂದ್ಬಿಡ್ತೀವಿ. ಯಾಕಂದರೆ ಇಲ್ಲಿನ ಹಾಟ್ ಸೆಲ್ ತುಂಬ ಜನ ಬಂದರೆ 99% ಜನ ಬರೋದು ಬಿರಿಯಾನಿ ತಿನ್ನೋದಕ್ಕೆ, ಕಬಾಬ್ ತಿನ್ನೋಗಲ್ಲ. ಅದ್ರ ಜೊತೆ ಕಬಾಬ್ ತಿಂತಾರೆ. ಸೊ ಬಿರಿಯಾನಿ ಹೆಂಗಿದೆ ಅಂದರೆ ನೋಡೋದಕ್ಕೆ ಸ್ವಲ್ಪ ಟೆಂಪ್ಟಿಂಗ್ ಆಗೇ ಇದೆ, ಜಾಸ್ತಿ ಡಾರ್ಕ್ ಆಗಿದೆ. ಪ್ರತಿಯೊಂದು ಅಗ್ಲಲ್ಲೂ ಕೂಡ ನಿಮಗೆ ಅವ್ರು ಹಾಕಿರೋ ಮಸಾಲ ಮಾತ್ರ ಸೀರಿಯಸ್ ಆಗಿ ನೀವು ಕೈಯಲ್ಲಿ ಹಿಂಗೆ ಫೀಲ್ ಮಾಡೋಕ್ಕೂ ಸಿಗುತ್ತೆ. ಅದು ರೈಸಲ್ಲಿರುವಂಥ ಒಂದು ಮಸಾಲೆ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿರೋ ಥರ ಕಾಣುತ್ತೆ ನೋಡೋದಕ್ಕೆ. ರೈಸು ಅಷ್ಟೇ ಸ್ವಲ್ಪ ತುಪ್ಪ ಎಲ್ಲ ಹಾಕಿರ್ತಾರಲ್ಲ, ಫಳ ಅಂತ ಹೊಳಿತಿದೆ ಇದೆ ಆ ಮಸಾಲೆ ಜೊತೆ. ಘಮ 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 ಅಂತಿದೆ ಒಟ್ಟಿನಲ್ಲಿ. ಆ ಘಮ ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಆಗ್ತಿದೆ, ಬಾಯಲ್ಲಿ ನೀರು ಬರ್ತಾನೇ ಇರುತ್ತೆ ನೀವು ತಿನ್ನೋವರೆಗೂ, ಅಷ್ಟು ಟೆಂಪ್ಟಿಂಗ್ ಆಗಿರುತ್ತೆ. SP ಬಿರಿಯಾನಿಯ ಒಂದು ಮಟನ್ ಬಿರಿಯಾನಿ. ಅಬ್ಬಾ, ತಿನ್ನೋದಕ್ಕೆ ಮುಂಚೆ ಎಷ್ಟು ಬರ್ತಿತ್ತು ಆ ಕ್ರೇವಿಂಗು, ತಿಂದಮೇಲೆ ಇನ್ನೂ ಜಾಸ್ತಿ ಆಗೋಗುತ್ತೆ. ಆ ಫ್ಲೇವರ್ ಏನಿದೆಯಲ್ಲ ರೈಸಲ್ಲಿ, ನೀವು ಪ್ರತಿಯೊಂದು ಅಗಲು ತಿನ್ನಬೇಕಾದ್ರೂ ನುಂಗಬೇಕಾದ್ರೂ ಅಷ್ಟೇ, ನುಂಗೋವರೆಗೂ ನುಂಗಿದ ಮೇಲೂ ನಾಲ್ಗೆ ತುಂಬ ಫ್ಲೇವರ್ ಸಕ್ಕತ್ತಾಗಿ ಸಿಗುತ್ತೆ ಗುರು. ಮಜಾ ಇದೆ, ಸ್ಟ್ರಾಂಗ್ ಆಗಿದೆ ಬಿರಿಯಾನಿ. ಸ್ವಲ್ಪ ಸ್ಪೈಸಿ ಇದೆ, ಬಟ್ ಫ್ಲೇವರ್ ಇದೆ. ಮಜವಾಗಿ ನೀವು ಅಂದರೆ ಆ ಫ್ಲೇವರ್ನ ಎಂಜಾಯ್ ಮಾಡ್ಬೋದು. ಮಟನ್ ಪೀಸ್ಗಳು, ಕುರಿ ಮಟನ್ ನೋಡ್ರೆ ಗೊತ್ತಾಗುತ್ತೆ ನೋಡಿ. ಚರ್ಬಿ ಎಲ್ಲ ಹೆಂಗಿದೆ ಮೇಲ್ಗಡೆ, ಸಾಕಾಗಿದೆ ಚರ್ಬಿ. ಮಟನ್ ಪೀಸ್ಗಳು ನಿಮಗೆ 1 2 3 4 5 6 ಪೀಸ್ ಇದೆ, ಸಾಕುರು 6 ಪೀಸು. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ ರೈಸ್ನ ನೀವು ಎಷ್ಟಾದ್ರೂ ತಿನ್ಬೋದು ಗುರು. ಇಷ್ಟು ರೈಸ್ ಕೊಟ್ಟಿದ್ದಾರಲ್ವಾ, ಇದ್ರ ಜೊತೆ ಇನ್ನೂ ಇಷ್ಟು ರೈಸ್ ಹಾಕ್ಸ್ಕೊಳ್ಳಿ, ಇದ್ರ ಜೊತೆ ಮತ್ತು ಇನ್ನೊಂದು ಸರಿ ಇನ್ನೊಂದಷ್ಟು ಹಾಕ್ಸ್ಕೊಳ್ಳಿ. ಅವ್ರು ಬೇಡ ಅಂತ ಹೇಳಲ್ವಂತೆ, ಕರೆದ್ರು ಹೋಗ್ತಿದ್ರು ಕೂಡ ಪ್ಲೇಟ್ ಎತ್ಕೊಂಡು ಕರೆದು, ಸರ್ ಅನ್ನ ಸಾಂಬಾರು ತಿಂತೀರಾ ತಿನ್ನಿ ಅಂತ ಹೇಳ್ತಾರಂತೆ. ಸೊ ಹೊಟ್ಟೆ ತುಂಬ ತಿನ್ಬೋದು ಬಂದರೆ ಬಿರಿಯಾನಿ ರೈಸ್ನ. ಪೀಸು ಸಿಕ್ಕಾಬಟ್ಟೆ ನೋಡಿ ಹೆಂಗಿದೆ, ಚರ್ಬಿ ಭರಿತವಾಗಿರೋಂಥ ಪೀಸ್ಗಳಿವೆಲ್ಲ ಎಲ್ಲ ಕಾಣ್ತಿದೆ. ಚರ್ಬಿ, ಇದು ಚರ್ಬಿ ಜೊತೆ ಇರುವಂಥ ಪೀಸು. ಬಿಸಿ ಪೀಸ್ ಹೆಂಗಿರುತ್ತೆ ನೋಡೋಣ ತಿಂದ್ಬಿಟ್ಟು. ಒಟ್ಟಲ್ಲಿ ಜೊತೆಗೆ ಹಾಕಿ ಕುಕ್ ಮಾಡಿರೋದಲ್ವ, ಫುಲ್ಲು ಮಸಾಲೆ ಎಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತೆ. ಸಾಕಾಗಿ ಮಟನ್ ಫ್ಲೇವರ್ ಸಿಗುತ್ತೆ, ಜೊತೆಗೆ ಬಿರಿಯಾನಿ ಫ್ಲೇವರ್ನು ನಿಮಗೆ ಆ ಮಟನಲ್ಲಿ ಸಿಗುವಂಥದ್ದು. ಆ ಪೀಸ್ ಮಾತ್ರ ಎಲ್ಲನೂ ಅಷ್ಟೇ ನಿಮಗೆ ಚರ್ಬಿ ಜೊತೆ ಮಿಕ್ಸ್ ಆಗಿರೋದ್ರಿಂದ ಸಖತ್ ಮಜಾ ಇರುತ್ತೆ ತಿನ್ನಬೇಕಾದ್ರೆ. ರೈಸ್ ಜೊತೆ ಎತ್ಕೊಂಡು ಪೀಸ್ ತಿನ್ನಬೇಕು, ಅದು ನಮ್ಮ ಸಂಪ್ರದಾಯ. ಸಂಪ್ರದಾಯ ಮೀರಲ್ಲ. ಬಾಯಲ್ಲಿ ರೈಸು ಪೀಸು ಎರಡೂ ಹೋದರೆ ಒಂದೇ ಸರಿ ಗುದ್ದಾಡ್ತವೆ. ನಾನು ಅಂತ ಎರಡೂ ಚೆನ್ನಾಗಿದೆ. ಪೀಸ್ ಜೊತೆ ರೈಸು ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ. ನಾನು ಯಾವಾಗಲೂ ಹೇಳೋ ಥರ ನಾವು ಇದನ್ನೆಲ್ಲ ಬಳಸಲ್ಲ ಜಾಸ್ತಿ, ಸುಮ್ಮನೆ ಶಾಸ್ತ್ರಕ್ಕೆ ಕೊಡ್ತಾರೆ, ಬಟ್ ಬಳಸಲ್ಲ. ಯಾಕಂದರೆ ಈ ಫ್ಲೇವರ್ನ ನಾವು ಎಂಜಾಯ್ ಮಾಡಬೇಕು. ತಿಂತಾ ಬಾಯಲ್ಲಿ ನೀರು ಬಿಡ್ತಿರ್ಬೇಕು, ಎಂಜಾಯ್ ಮಾಡ್ಕೊಂಡು ತಿಂತಾ ಇರಬೇಕು. ಕೊನೆಯಲ್ಲಿ ಆಗಲ್ಲ, ಸರಿ ಓಕೆ ಸಾಕು ಇದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದಾಗ ಅದನ್ನು ನೋಡೋಣ ಅಂತ ಟ್ರೈ ಮಾಡಬೇಕಷ್ಟೇ. ಅದು ಬಿಟ್ಟರೆ ಬಿರಿಯಾನಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. 280 ರೂಪಾಯಿಗೆ ಅನ್ಲಿಮಿಟೆಡ್ ರೈಸ್ ಕೊಡ್ತಾರೆ. ಅನ್ಲಿಮಿಟೆಡ್ ರೈಸ್ ಬೇಡ ಅಂದರೂ ಕೂಡ ಪರವಾಗಿಲ್ಲ, ಮುದ್ದೆನೂ ತೊಗೋಬೋದು ನೀವು. ಇದಕ್ಕೆ ಬಿರಿಯಾನಿ ತೊಗೊಂಡು ನೀವು ಮುದ್ದೆ ತಿನ್ಬೋದು. ಎಂತ ಇದೆ ಅಲ್ವಾ, ಯಾರು ಕೊಡ್ತಾರಲ್ವಾ? ಇದೇ ಫಸ್ಟ್ ಟೈಮ್ ಕೇಳಿದ್ದು, ನಂಗೆ ಕೇಳಿ ಶಾಕ್ ಆಗೋಯ್ತು. ರೈಸ್ ಜೊತೆ ರೈಸ್ ಬೇಡ ಅಂದ್ರೂ ಮುದ್ದೆ ತೊಗೋಬೋದಂತೆ ಗುರು.
ಪರವಾಗಿಲ್ಲ. ಕಬಾಬ್ ನೋಡ್ತೀನಿ ಹೆಂಗಿದೆ ಅಂತ. ಓ ನೋಡಿ ಈ ಥರ ಇರುತ್ತೆ. ಪೀಸ್ ಅಂತೂ ಸಖತ್ ಜ್ಯೂಸಿಯಾಗಿದೆ. ಅದನ್ನು ಬಿಸಿದ್ರೇ ಸಾಕು. ಪೀಸು ಜ್ಯೂಸಿಯಾಗಿ ಕಾಣ್ತಿದೆ. ಕೋಟಿಂಗು ಚೆನ್ನಾಗಿದೆ ಮೇಲ್ಗಡೆ, ಒಳ್ಳೆ ಕೋಟಿಂಗ್ ಆ ಥರ ಕಾಣ್ತಾ ಇದೆ. ಹೊರಗಡೆ ಲೇಯರಿಂಗ್ ಚೆನ್ನಾಗಿದೆ. ಅದಾದಮೇಲೆ ನಿಮಗೆ ಒಳಗಡೆ ಮಾಂಸ ಸಖತ್ತಾಗಿ ಸಿಗುತ್ತೆ. ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಇದಾಗ ತಿಂದ್ರೇ ಮಜಾ. ಆರೋದಾಗೆಲ್ಲ ತಿಂದರೆ ಚೆನ್ನಾಗಿರಲ್ಲ. ಬಿಸಿ ಬಿಸಿಲಿ ಮಾಂಸನೂ ಸ್ವಲ್ಪ ಜ್ಯೂಸಿ ಇರುತ್ತೆ. ಮೇಲ್ಗಡೆ ಕೋಟಿಂಗು ಗರಿಗರಿಯಾಗಿರುತ್ತೆ ಅಲ್ವಾ. ಮಟನ್ ಮೀಲ್ಸ್ ಕಡೆ ಹೋಗ್ಬಿಡೋಣ. ಸೊ ಮಟನ್ ಕುರ್ಮಾ ಇದು ಮುದ್ದೆ ಕೊಡ್ತಾರೆ. ಸೊ ಇದಕ್ಕೂ ನಿಮಗೆ ಮುದ್ದೆ ಎಷ್ಟಾರು ತಿನ್ನಿ, ರೈಸ್ ಹಾಕ್ಸ್ಕೊಳ್ಳಿ, ಎಷ್ಟಾರು ತಿನ್ನಿ. ಮಟನ್ ಮಾತ್ರ ಲಿಮಿಟೆಡು. ಇಷ್ಟು ಮಟನ್ ಕೊಡ್ತಾರೆ. ಯಾವ ದೊಡ್ಡ ದೊಡ್ಡ ಪೀಸೇ ಬಿದ್ದುಬಿಟ್ಟೈತೆ. ಬಾಬಾ ಓ ಸಾಕಾಗಿದೆ ಮಟನು ನೋಡಿ. ಗ್ರೇವಿನಲ್ಲಿ ಅದ್ಬಿಟ್ಟು ತಿನ್ನಬೇಕು. ಇದನ್ನೆಲ್ಲ ಚೆನ್ನಾಗಿರುತ್ತೆ. ತಿನ್ಬಿಡೋಣ. ಮುದ್ದೆ ತಿನ್ನೋಕೆ ಮುಂಚೆ ಮಟನ್ ತಿಂತಿದ್ದೀನಿ ನಾನು. ಕುರ್ಮಾ ತುಂಬ ಜಾಸ್ತಿ ಗಟ್ಟಿ ಇಲ್ಲ, ತೆಳ್ಳಗಿಲ್ಲ. ಆ ಕನ್ಸಿಸ್ಟೆನ್ಸಿ ಸಖತ್ತಾಗಿದೆ. ಪೀಸು ಅಷ್ಟೇ ಮೀಡಿಯಮಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅನ್ನೋ ಥರ ಇಲ್ಲ. ಸೊ ನಾವು ಆ್ಯಕ್ಚುಲಿ ಕೇಳಿದೆ, ಅಣ್ಣ ಒಂದು ನಲ್ಲಿ ಮೀಳೆ ಇದ್ರಿ ಹಾಕೋಣ ಅಂತ. ಸೊ ಹಾಕಿದ್ರು, ದೊಡ್ಡದೇ ಹಾಕ್ಬಿಟ್ರು. ಆ್ಯಕ್ಚುಲಿ ಈಗ ದೊಡ್ಡದಿದೆ. ನಲ್ಲಿ ಮೀಳೆ ಸಿಗುತ್ತೆ, ಬಂದರೆ ಕೇಳಿ, ನಿಮ್ಮ ಅದೃಷ್ಟ ಇದ್ದರೆ ಸಿಗುತ್ತೆ. ಇಷ್ಟು ಉದ್ದದಲ್ಲಿರೋ ತುಪ್ಪ ಒಂದೇ ಸರಿ ಬಂದರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಫುಲ್ ಖಾಲಿ ಆಗೋಯ್ತು. ಕಾಣಿಸ್ತಿದ್ದೀನಿ ನಾನು. ಒಳ್ಳೆಯದು ಇವರು. ಮುದ್ದೆ ದೊಡ್ಡ ಮುದ್ದೆ ಇದು. ಯಾರೋ ಹೆಂಗೆ ಕಟ್ತಿದ್ದ ಮುದ್ದೆ ಗೊತ್ತಾ ಒಳಗಡೆ. ಅಪ್ಪ ಎರಡು ಕೈಯಲ್ಲಿ ಹಂಗೇನೆ ಬಟ 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 ಅಂತ ಕಟ್ತಾಯಿದ್ದ. ಗ್ರೇವಿ ಯಾಕೆ ಚೆನ್ನಾಗಿದೆ ಅಂತ ಹೇಳಿದೆ ನೋಡಿ. ಮುದ್ದೆಗೆ ಹೆಂಗೆ ಅಂಟ್ಕೊತಿದೆ ನೀಟಾಗಿ. ಒಂದು ಸ್ವಲ್ಪ ಒಳ್ಳೆ ಕನ್ಸಿಸ್ಟೆನ್ಸಿಲಿ ಮಾಡಿರುವಂಥ ಗ್ರೇವಿ ಮುದ್ದೆಗೆ ಸಖತ್ತಾಗಿರುತ್ತೆ. ಮುದ್ದೆಗೆ ಚೆನ್ನಾಗಿರುತ್ತೆ ಒಟ್ಟಲ್ಲಿ. ಗ್ರೇವಿ ಟೇಸ್ಟು ಚೆನ್ನಾಗಿದೆ. ಮುದ್ದೆಗೂ ಸೂಪರಾಗಿದೆ. ಇನ್ನು ರೈಸು ಒಂದು ಮುದ್ದೆ, ಈ ಒಂದು ಮಟನು ಏನಫ್ 250 ರೂಪಾಯಿ. ನೆನ್ಪಿಟ್ಕೊಳ್ಳಿ, 250 ರೂಪಾಯಿ. ಅನ್ಲಿಮಿಟೆಡ್ ಮುದ್ದೆ, ಅನ್ಲಿಮಿಟೆಡ್ ರೈಸು. ನನ್ನ ಪ್ರಕಾರ ಈ ಒಂದು ಮಟನ್ ತೊಗೊಂಡು ಇನ್ನೊಂದು ಮುದ್ದೆ ತೊಗೊಂಡು ಒಂದು ಹಾಫ್ ರೈಸ್ ತಿಂದ್ಬಿಟ್ರೆ ತೃಪ್ತಿಯಾಗಿ ಹೋಗುತ್ತೆ ಜೀವ. ಮಟನ್ ಚಾಪ್ಸು ಒಂಥರ ಪೆಪ್ಪರ್ ಎಲ್ಲ ಹಾಕಿ ಮಾಡಿಕೊಟ್ಟಿರೋಂಥದ್ದು. ಜಾಸ್ತಿ ಪೆಪ್ಪರೆಲ್ಲ ಹೋಗಿದೆ. ಇದಂತೂ ನೋಡ್ತಿದ್ದೇನೆ ಗೊತ್ತಾಗೋಗುತ್ತೆ ಹೆಂಗಿದೆ ಮಾಂಸ ಅಂತ. ಕೈಯಲ್ಲಿ ಜಾರ್ತೈತೆ ಹಂಗೇನೆ. ಫುಲ್ ಬೆಂದೋಗ್ಬಿಟ್ಟೈತೆ ನೋಡಿ. ಎಳೆ ಮಾಂಸ ಯಾವುದೋ. ಪೆಪ್ಪರು ಯಥೇಚ್ಛವಾಗಿ ಸಿಗುತ್ತೆ. ಮಟನ್ ಫ್ಲೇವರು, ಪೆಪ್ಪರ್ ಜೊತೆಗೆ ಮಟನ್ ಫ್ಲೇವರ್ ಇಮಿಡಿಯೇಟಾಗಿ ಸಿಗುತ್ತೆ ನಿಮಗೆ. ಮಟನ್ ಚೆನ್ನಾಗಿ ಬೆಂದಿದೆ, ಕುಕ್ಕಾಗಿದೆ. ಪ್ಲಸ್ಸು ಆ ಮಟನ್ಗೆ ಚೆನ್ನಾಗಿ ಪೆಪ್ಪರ್ ಇಳಿದಿರೋದ್ರಿಂದ ನಿಮಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಜಾಸ್ತಿನೇ ಹಾಕಿದ್ದಾರೆ ಪೆಪ್ಪರ್ ಒಟ್ಟಿನಲ್ಲಿ. ಇವರು ಒಂಥರ ಡ್ರೈ ಥರನೂ ಅಲ್ಲ, ಒಂಥರ ಫ್ರೈ ಥರನೂ ಅಲ್ಲ, ಆ ಥರ. ಬಟ್ ಕ್ವಾಲಿಟಿ ಚೆನ್ನಾಗಿದೆ ಮಟನ್ದು. 14 ವರ್ಷದಿಂದ ಅವ್ರು ಒಂದೇ ಕಡೆ ಮಟನ್ ತರೋದಂತೆ. ಸೊ ಅಡ್ರೆಸ್ ಬಂದ್ಬಿಟ್ಟು ಬಿಳೆ ಶಿವಾಲಯ, ರಾಂಪುರ ಹತ್ರ ಬರೋವಂಥದ್ದು. 12 ಗಂಟೆ ಸ್ಟಾರ್ಟ್ ಆದರೆ 4 ಗಂಟೆವರೆಗೂ ಇರ್ತಾರೆ. ಈ ಮುದ್ದೆ ಊಟಕ್ಕೆ ಬಿರಿಯಾನಿ ನಿಮಗೆ ಬೆಳಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಭಾನುವಾರ 5 ಗಂಟೆಯಿಂದ 4 ಗಂಟೆವರೆಗೂ ಇರ್ತಾರೆ. ಸೊ ರಾತ್ರಿಯಲ್ಲೇ ಸಿಗೋಲ್ಲ. ಬಂದರೆ ಬೆಳಗ್ಗೆ ಊಟ, ಮಧ್ಯಾಹ್ನ ಊಟಕ್ಕೆ ಬರಬೇಕು. ಒಳ್ಳೆ ಬಿರಿಯಾನಿ ಇದೆ. ಮಸ್ಟು ಟ್ರೈ ಅಂದರೆ ಬಿರಿಯಾನಿ ಹೇಳ್ತೀನಿ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಮುದ್ದೆ ಊಟನೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ವರ್ತು ಮಟನ್ ಚಾಪ್ಸು ಫಸ್ಟ್ ಕ್ಲಾಸ್ ಆಗಿದೆ. ಕಬಾಬ್ ಇಷ್ಟಪಡೋರು ಹೆಂಗಿದ್ರು ನಾನು ಹೇಳಿಲ್ಲ ಅಂದರೆ ಕಬಾಬ್ ತಿಂತೀರಾ ಅಲ್ವಾ. ಲಿಮಿಟೆಡ್ ಐಟಮು, ಬಟ್ ವರ್ತ್ ಅಂತ ಹೇಳ್ಬೋದು. ಕೊಡ್ತಿರೋ ಕಾಸಿಗೆ, ದುಡ್ಡಿಗೆ ವರ್ತು. ನೀವು ಆರಾಮಾಗಿ ಬಂದು ತಿನ್ಬೋದು, ಖುಷಿ ಪಡ್ತೀರಾ. ಇಷ್ಟೊಂದು ಬಿರಿಯಾನಿ ತಿಂದು, ಬಿರಿಯಾನಿ ರೈಸು ಮತ್ತು ಅನ್ಲಿಮಿಟೆಡ್ ಅಲ್ವಾ. ಸೊ ಇಲ್ಲಿ ಒಂದು ಅಂದರೆ ಯೂನಿಕ್ ಆಗಿರುವಂಥದ್ದು ಇದೇನೇ ರುಚಿ ಜೊತೆ ಅನ್ಲಿಮಿಟೆಡ್ ಬಿರಿಯಾನಿ ಕೊಡ್ತಿದ್ದು. ಅದೊಂದು ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಸೊ ನೀವು ಕೂಡ ಸುತ್ತಮುತ್ತ ಬಂದರೆ ಬನ್ನಿ. ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಚೆಕ್ ಮಾಡಿ. ಸೊ ಕನ್ಫ್ಯೂಷನ್ ಆಯ್ತು ಅಂದರೆ ಓನರ್ ನಂಬರ್ ಹಾಕಿರ್ತೀನಿ, ತಲೆ ತಿನ್ನಿ, ಫೋನ್ ಮಾಡಿ. ಸೊ ಬಾಯ್.